ನೀಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಪ್ರಿಸೈಸ್ ಆಗಿ ತೆಗೆದುಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಕೇಂದ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಿವಿ ಮಾತನ್ನ ಆಡಿದ್ರು. ಲೋಪದೋಷಗಳು ಇರ್ತವೆ, ಇದನ್ನ ಸರಿಪಡಿಸಿಕೊಳ್ಬೇಕು. ನೀಟ್ ತಪ್ಪಿನ ಬಗ್ಗೆ ಯಾರೊಬ್ಬರೂ ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗಿಲ್ಲ. ಇಂಥವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗಬೇಕು. ಪ್ರಧಾನಮಂತ್ರಿಗಳು ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಬಿಡಬಾರ್ದಾಗಿತ್ತು, ಆಗಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಕ್ರಮ ಕೈಗೊಳ್ಳಬೇಕಾಗಿತ್ತು. ಆ ಕ್ರಮ ಕೈಗೊಂಡ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಪ್ರೆಸ್ಟೀಜ್ ಆಗಿ ತೆಗೆದುಕೊಳ್ಳುವಂತಹ ಅಗತ್ಯವಿಲ್ಲ. ಕೇಂದ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಿವಿ ಮಾತು. ಯಾರು ಒಬ್ರು ಹೋಗ್ತಾ ಇಲ್ಲ ಅಂದ್ರೆ ಭಾಳ ಆಶ್ಚರ್ಯ ಅದು. ಹೋಗ್ಬೇಕು ಕೇಳಬೇಕು, ಅಟೆಂಡ್ ಮಾಡಬೇಕು, ಅದು ಮಾಡಬೇಕಲ್ಲ. ಮತ್ತು ಇಷ್ಟು ದೊಡ್ಡ ಮಾಡಲಿಕ್ಕೆ ಕಾರಣ ಅವರೇ ಕಾರಣ. ಮೊದಲೇ ಇದನ್ನು ಟ್ಯಾಕಲ್ ಮಾಡಿ ಮೀಟಿಂಗ್ ಮಾಡಿ ಅವ್ರಿಗೆ ಹೀಗಾಗಿದೆ ಏನು ಮಾಡಬೇಕು ಸಜೆಷನ್ ತೊಂದರೆ ಅಲ್ಲೇ ಮುಕ್ತಾಯಗೊಳ್ಬೋದಿತ್ತು. ಅದು ಪ್ರೆಸ್ಟೇಜ್ ಮಾಡೋದ್ರಿಂದ ಅನಾವಶ್ಯಕ್ಕೆ ಸಮಸ್ಯೆ ಉದ್ಭವ ಆಗಿದೆ ಇಲ್ಲಿ ದೇಶ ತುಂಬ. 26 ಲಕ್ಷ ಜನ ಅದಕ್ಕೆ ಅಸೋಸಿಯೇಟ್ ಮೆಂಬರು, ಅವ್ರ ಪೇರೆಂಟ್ಸು, ಪಾಲಕರು, ಫ್ರೆಂಡ್ಸು ಸಂಖ್ಯೆ ದೊಡ್ಡದಿದ್ದಾರೆ ಅವರು. ಅದು ಇದನ್ನ ಅದೇ ನಾನು ಹೇಳಿದ್ರೆ ಅವರೇನೋ ಮಾಡೋ ಅವಶ್ಯಕತೆ. ಹಿಂದೆ ಅವ್ರ ಮಂತ್ರಿನ ಕಳಿಸಿದ್ರೆ ಅಥವಾ ಬೇರೆ ಯಾರಿಗೂ ಡೆಪ್ಯೂಟ್ ಮಾಡಿದ್ರೆ ಅವರೇ ಮಾತಾಡ್ಕೊಂಡು ಬರ್ತಿದ್ರು. ಅವ್ರ ಬೇಕಾದ್ರೆ ಅವ್ರನ್ನೇ ಅವರು ಆಫೀಸ್ ಕರೆಸಿ ಮಾತಾಡ್ಬೋದಿತ್ತಲ್ಲ. ಇಷ್ಟು ದೊಡ್ಡ ಘರ್ಷಣೆ, ವಿದ್ಯಾರ್ಥಿ ಮೇಲೆ ಹಲ್ಲೆ ಇದು ಆಗ್ತಿರ್ಲಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆ ಆದರೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಮೋದಿ ಅವರು ಕೂಡ ರಾಜೀನಾಮೆ ಕೊಡ್ತಿಲ್ಲ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ರಕ್ಷಣೆ ಮಾಡ್ತಿದ್ದಾರೆ. ಆಗಿದ್ರೆ ಮತ್ತೆ ಇಲ್ಲಿವರೆಗೆ ಆಗಿದೆ, ಅದ್ರ ಬಗ್ಗೆ ಏನೂ ಹೇಳಬೇಕಾಗಿತ್ತು. ಕರೆದು ಚರ್ಚೆ ಮಾಡಬೇಕಾಗಿತ್ತು. ಅದರಲ್ಲಿ ಮಂತ್ರಿಗಳ ತಪ್ಪು ಎಷ್ಟಿದೆ, ಅಧಿಕಾರಿಗಳ ತಪ್ಪಿದೆಯಾ, ಸಿಸ್ಟಮ್ ತಪ್ಪಿದೆಯಾ, ಯಾರೋ ಒಬ್ರು ಜವಾಬ್ದಾರಿ ಹೊರಲೇಬೇಕಲ್ಲ. ಯಾರೋ ಒಬ್ಬರು ತಪ್ಪಾಗಿರ್ಬೇಕು. ಯಾರನ್ನಂತ ಸರ್ಕಾರ ಹೇಳಬೇಕು, ಇಂಥವ್ರು ತಪ್ಪಾಗಿದೆ, ಇವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡಿದ್ದೀವಿ, ಸರಿ ಆಗಿತ್ತು. ಏನೋ ಮಾಡಿದ್ರೆ ಇಷ್ಟು ದೊಡ್ಡದಾಗಿದೆ. ಎಲ್ಲ ಮೇಡಮ್ ಒಂದಕ್ಕೊಂದಂಗೆ ಅದು ಬೆಳೀತಾ ಹೋಗೋದು ಅಷ್ಟೇ. ಅದೆಲ್ಲ ಕಡೆ ಅದೇ ಹೇಳೋದು. ಅವ್ರು ಎಚ್ಚೆತ್ತುಕೊಳ್ಬೇಕು. ಅವ್ರು ಎಚ್ಚೆತ್ತುಕೊಳ್ಬೇಕು. ಮುನ್ಸೂಚನೆ ಯಾರು ಕೂಡ ಶಾಶ್ವತ ಅಲ್ಲ ಅನ್ನೋದು ಒಂದು ಇಂಡಿಕೇಶನ್. ಈ ದೇಶದಲ್ಲಿ, ಜಗತ್ತಿನಲ್ಲಿ ಅಧಿಕಾರಕ್ಕೆ ಯಾರು ಶಾಶ್ವತ ಅಲ್ಲ. ಜನ ಯಾವಾಗ ಬೇಕಾದಾಗೂ ಯಾರನ್ನ ಕ್ವಶನ್ ಮಾಡ್ತಾರೆ ಅನ್ನೋದು ಇದು ಉದಾಹರಣೆ. ಚೈನಾದಲ್ಲಿ ಆಗಿದೆ, ರಷ್ಯಾದಲ್ಲಿ ಆಗಿದೆ, ಬೇರೆ